ಹಾಯ್ ಹಲೋ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಟು ಮೈ 29th ಡೇ ವ್ಲಾಗ್. 29ನೇ ದಿನದ ವ್ಲಾಗಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು 7 ಗಂಟೆಗೆ ಎದ್ದು ಇವತ್ತಿನ ಕೆಲಸ ಗದ್ದೆಗೆ ಕಳೆ ಔಷಧಿ ಹೊಡೆಯೋದು. ಇವತ್ತಾದರೂ ಈ ಕೆಲಸ ಕಂಪ್ಲೀಟ್ ಮಾಡೋಣ ಅಂದ್ಬಿಟ್ಟು 7 ಗಂಟೆಗೆ ಹೊರಟೆ. ಯಾಕೆಂದರೆ ಇಬ್ನಿಲೇ ಹೊಡೆದ್ರೆ ಚೆನ್ನಾಗಿರ್ತದೆ ಅಂತ ನಮ್ಮ ಅಣ್ಣ ಹೇಳ್ತಿದ್ದ. ಅದಕ್ಕೋಸ್ಕರ ನಾನು ಬೇಗ ಗದ್ದೆ ಹತ್ರ ಹೋದೆ. ಬಂಡಿ ಒಂದು ಚಳಿ ಮಾತ್ರ ಭಯಂಕರವಾಗಿ ಹಿಡಿಸ್ತಾ ಇತ್ತು. ಆದರೂ ಈ ಚಳಿ ಒಳಗೂ ಮಾರ್ನಿಂಗ್ ಟೈಮ್ ಈ ಥರ ವೈಬು ಸೂಪರಾಗಿರ್ತದೆ. ಸುತ್ತಮುತ್ತ ಗದ್ದೆ ಇರೋದ್ರಿಂದ ಫಾಗ್ ನೋಡಿ ಯಾವ ಥರ ಕವರ್ ಆಗಿರೋದು ಕಾಣಿಸ್ತಾ ಇದೆ. ನಮ್ಮ ಅಣ್ತಮ್ಮನ ಫಾರಮ್ ಹತ್ರ ಬಂದೆ. ನಮ್ಮ ಅಣ್ತಮ್ಮನ ಫಾರಮ್ ಹತ್ರ ಏನಕ್ಕೆ ಅಂತಂದರೆ ಈ ಗದ್ದೆಗೆ ಔಷಧಿ ಹೊಡೆಯೋ ಮೋಟ್ರ್ ಕ್ಯಾನ್ ಇವ್ರ ಹತ್ರ ಇತ್ತು. ಅದನ್ನು ನೆನೆ ಚಾರ್ಜ್ಗೆ ಹಾಕಿ ಕೇಳ್ಬಿಟ್ಟು ಹೋಗಿದೆ. ಹಂಗಾಗಿ ನೈಟೆಲ್ಲ ಚಾರ್ಜ್ಗೆ ಹಾಕಿದ್ರಂತೆ. ಏನು ಕೆಲಸ ಶುರು ಮಾಡೋಣ ಅಂತ ಅಂದ್ಬಿಟ್ಟು ನಾನೆಲ್ಲ ಎತ್ಕೊಂಡು ಜೊತೆಗೆ ಹಂಗೆ ಔಷಧಿನೂ ಕೂಡ ತಗೊಬಂದೆ. ಈ ಔಷಧಿನೆಲ್ಲ ತಂದು ಹೆಚ್ಚು ಕಡಿಮೆ 3-4 ದಿನ ಆಯಿತು. ಯಾಕೆಂದರೆ ಇದು ನನ್ನ 23ನೇ ವ್ಲಾಗ್. ಅಂದರೆ 23ನೇ ದಿನದಲ್ಲಿ ತಗೊಬಂದಿದ್ದೀವಿ. ಇವತ್ತು 9 ಅಂತಂದರೆ ಇವತ್ತಿಗೆ 6 ದಿನ ಆಗೈತೆ ಇದನ್ನು ತಂದು. ಈ ಕಳೆ ಔಷಧಿಗೆ ನಾನು ಏನೇನು ಹಾಕಿದ್ದೀನಿ ಅಂತಂದರೆ 12 ಲೀಟ್ರು, ಅಂದರೆ 12 ಲೀಟ್ರ್ ನೀರಿಗೆ 10 kg ಯೂರಿಯಾ ಉಪ್ಪು ಮತ್ತು 2 kg ಸಾಂಬಾರು ಉಪ್ಪನ್ನ ಹಾಕಿ ಡೈಲ್ಯೂಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಈ ಕ್ಯಾನ್ ಬರುತ್ತೆ, ಆ ಕ್ಯಾನ್ಗೆ 20 ಲೀಟ್ರ್ ಕ್ಯಾನ್ ಇರೋದು. ಆ ಕ್ಯಾನ್ ಒಳಗಡೆಗೆ ಒಂದು ನಿಂಬೆಹಣ್ಣು ಮತ್ತು ಯಾವುದಾದ್ರೂ ಒಂದು ಶಾಂಪು ಮತ್ತು ತಂದಿರುವಂಥ ರೌಂಡ್ ಅಪ್ದು ಏನು ಕಳೆ ಔಷಧಿನ ಆ ಔಷಧಿನ ಅದರಲ್ಲೇ ಕ್ಯಾಪ್ ಕೊಟ್ಟಿರ್ತಾರೆ. ಆ ಕ್ಯಾಪಲ್ಲಿ 2 ಕ್ಯಾಪು, ಒಂದು ಕ್ಯಾನಿಗೆ 2 ಕ್ಯಾಪ್ ಔಷಧಿ ಮತ್ತು ಒಂದು ಶಾಂಪು, ಒಂದು ನಿಂಬೆಹಣ್ಣು ಹಾಕ್ಬಿಟ್ಟು ಮತ್ತು 20 ಲೀಟ್ರಿಗೆ ಇದು 2 ಲೀಟ್ರು ಈಗ ಏನು ಡೈಲ್ಯೂಟ್ ಮಾಡ್ಕೊಂಡಿದ್ದೀನಲ್ಲ ಉಪ್ಪು ಮತ್ತು ಸಾಂಬಾರು ಉಪ್ಪು ಮತ್ತು ಯೂರಿಯಾನ, ಅದನ್ನು ಡೈಲ್ಯೂಟ್ ಮಾಡ್ಕೊಂಡಿರೋ ನೀರನ್ನು ಒಂದು ಕ್ಯಾನ್ಗೆ 2 ಸಲ 2 ಲೀಟ್ರ್ ಹಾಕೋಬೇಕು. 18 ಲೀಟ್ರು ವಾಟ್ರು, 2 ಲೀಟ್ರು ಇದು, ಒಟ್ಟು 20 ಲೀಟ್ರ್ ಆಗುತ್ತೆ. ಹಾಕ್ಕೊಂಡು ಅದನ್ನು ಸ್ಪ್ರೇ ಮಾಡಬೇಕು. ನೀರೇನೋ ತುಂಬಿದ್ದಾಯಿತು. ಈಗ ಸ್ವಲ್ಪ ಫಿಲ್ಟ್ರನ್ನ ಈ ಥರ ಎಲ್ಲ ಹಾಕ್ಕೊಂಡು ನೀನು ಹೊಡಿಯೋಕ್ಕೆ ಔಷಧಿ ಹೊಡಿಯೋಕ್ಕೆ ಮೊದಲು ನೆಟ್ಟಾಗಿ ನಡೀತಿದೆ. ಯಾಕೋ ಬುಕ್ಕಲ್ಲಿ ಹಿಡಿಯೋಂಗೆ ಆಯ್ತದೆ. 20 kg. ನಾನು ಕೆಲಸ ಶುರು ಮಾಡಿ 2 ಕ್ಯಾನ್ ಖಾಲಿ ಮಾಡಾದಮೇಲೆ 3ನೇ ಕ್ಯಾನ್ ಫಿಲ್ ಮಾಡ್ಕೊಂಡು ಹೊಡೆಯೋಷ್ಟರಲ್ಲಿ ನನ್ನ ಫ್ರೆಂಡ್ ಬಂದ, ಸುನೀಲು. ಬಂದವನು ಹೆಂಗೋ ಸ್ವಲ್ಪ ಹೆಲ್ಪ್ ಆಯ್ತಲ್ಲ ಅಂದ್ಬಿಟ್ಟು ಅವ್ನ ಕೈಲೇ ನಾಷ್ಟ ತರಿಸ್ಕೊಂಡು, ಅಷ್ಟೊತ್ತಿಗೆ ಆಲ್ರೆಡಿ 10 ಗಂಟೆ ಆಗೋಗಿದ್ದು ಟೈಮು. ಅವ್ನ ಕೈಲೇ ನಾಷ್ಟ ತರಿಸ್ಕೊಂಡು ಗದ್ದೆ ಹತ್ರನೇ ಕೂತ್ಕೊಂಡು ನಾಷ್ಟ ಮಾಡ್ತಾಯಿದ್ದೀನಿ. ಸುಮಾರು ದಿನ ಆಗೋಗಿತ್ತು ಈ ಥರ ಗದ್ದೆಗಳ ಹತ್ರ, ತೋಟದ ಹತ್ರ ಕೂತ್ಕೊಂಡು ಊಟ ತಿಂಡಿ ಮಾಡಿ. ಇವತ್ತೇನೋ ಒಂಥರ ಬೆಳಗಿನ ಟೈಮು ಚೆನ್ನಾಗೈತೆ ಇವತ್ತಿನದು ವಾತಾವರಣ. ಇಡ್ಲಿ ತರಿಸಿದೆ, ಇಡ್ಲಿ ಮತ್ತು ರೈಸ್ ಬಾತು ತಿಂದ್ಕೊಂಡು ಒಂದು 10 ನಿಮಿಷ ಕೂತಿದ್ದು ರೆಸ್ಟ್ ಮಾಡಿಕೊಂಡು ಮತ್ತೆ ಕೆಲಸ ಶುರು ಮಾಡೋಕ್ಕೆ ಹೋದೆ. ಆದರೂ ಈ ಔಷಧಿ ಹೊಡೆಯೋದು ಸ್ಟಾರ್ಟಿಂಗು ಜೋಶಲ್ಲಿ ಚೆನ್ನಾಗಿತ್ತು. ಹೋಯ್ತಾ ಯಾವ ಥರ ಆಗೋಯ್ತು ಅಂತಂದರೆ ಯಾವ ಕಡೆ ಹೊಡೆದಿದೆ ಯಾವ ಕಡೆ ಹೊಡೆದಿಲ್ಲ ಅನ್ನೋದೇ ಮರ್ತೋಯ್ತಾಯಿತ್ತು. ಎಲ್ಲ ಕಡೆಯೂ ನೀಟಾಗಿ ಕಳೆ ಔಷಧಿನ ಸ್ಪ್ರೇ ಮಾಡಿದೆ. ಮಾಡ್ತಾ ಟೈಮ್ ನೋಡಿದ್ರೆ ಆಲ್ರೆಡಿ ಟೈಮು 12:45 ಆಗೋಗಿದೆ. 7:15 ಬಂದದ್ದು, ಅಂದರೆ 12:44 ಆಯಿತು. ಇನ್ನೂ ಅರ್ಧ ಗದ್ದೆಗೆ ಹೊಡೆದಿದ್ದೀನಿ. ಈ ಪಾತಿ ಫುಲ್ ಕಂಪ್ಲೀಟ್ ಆಗೈತೆ. ಆಮೇಲೆ ಈ ಕಾಲುವೆ ಪಕ್ಕ ಕಂಪ್ಲೀಟ್ ಆಗೈತೆ. ಮತ್ತು ಮೇಲ್ಗಡೆ ಆ ಗುಡ್ಡ ಐತಲ್ಲ, ಆ ಗುಡ್ಡ ಕಂಪ್ಲೀಟ್ ಆಯಿತು. ಇನ್ನು ಮಧ್ಯದಲ್ಲಿರೋದೊಂದು ಗುಡ್ಡೆ, ಇದೊಂದು ಗುಡ್ಡ, ಇಷ್ಟ ಅಗಲದಲ್ಲಿ ಅದು ಎರಡರ ಮಧ್ಯೆ ಇರೋ ಗ್ಯಾಪ್ ಹೊಡೆಯೋದಕ್ಕೆ ಸಾಕಾಗೋಯ್ತು. ಕಷ್ಟ ಅಂತೇನಿಲ್ಲ. ಈ ಕೆಲಸಗಳನ್ನ ಡೈಲಿ ಮಾಡ್ತಾಯಿದ್ರೆ, ಡೈಲಿ ಅಂತಂದರೆ ಈ ಥರ ಬಾಡಿನ ಕೆಲಸ ಮಾಡಿ ಇಟ್ಕೊಂಡಿದ್ರೆ ಏನೂ ತೊಂದರೆ ಇಲ್ಲ. ನಾವು ಅಪರೂಪಕ್ಕೆ ಹೊಸಪೂಜಾರಿಗಳಲ್ವ, ಸ್ವಲ್ಪ ಶ್ರಮ ಆಯ್ತದೆ. ನಾಷ್ಟ ಆಯಿತು, ನಾಷ್ಟ ಬಿದ್ಮೇಲೆ ಸ್ವಲ್ಪ ಮೈ ಕಳ್ತನ ಕಳೀತಾ ಇದೆ. ಯಪ್ಪ, ನಾನು ಏನೋ ಅಂದ್ಕೊಂಡೆ ಹೊಡ್ಬಿಡೋದಷ್ಟು ಬರ್ರಂತ ಹೊಡ್ಬಿಡೋದು ಅಂತ. ಹೇಳ್ದಷ್ಟು ಸುಲಭ ಅಲ್ಲ ಯಾವುದೇ ಕೆಲಸ ಆದರೂ ಅಷ್ಟೇ.
ಅಂದರೆ ನಮ್ಮ ಗದ್ದೆ ಸ್ವಲ್ಪ ಇನ್ನೂ ಹಸಿಯಾಗಿದೆ, ಮತ್ತು ಕಲ್ಲು ಬಂಡೆಗಳು ಮೇಲೆ ಹತ್ತಿ ಇಳಿದು ಹೊಡಿಬೇಕಲ್ವ, ಹಂಗಾಗಿ ಇನ್ನೂ ಕೆಲಸ ಐತೆ. ಇನ್ನು ಔಷಧಿ ಮಿಕ್ಕಿರೋದು ಯೂರಿಯಾ ಮಿಕ್ಸ್ ಇಷ್ಟ ಐತೆ, ಇನ್ನೂ ಔಷಧಿಗಳೈತೆ. ಇನ್ನೊಂದು 3 ಕ್ಯಾನ್ ಬೇಕು, ಪಟ ಅಂತ ಮುಗಿಸ್ಬಿಡ್ತೀನಿ. ನಾನು ಮಿಕ್ಕಿದ ಔಷಧಿ ಇನ್ನೂ ಎಲ್ಲೆಲ್ಲಿ ಹೊಡಿಬೇಕು ಅದೆಲ್ಲ ನೋಡಿಕೊಂಡು ಕಂಪ್ಲೀಟಾಗಿ ಗದ್ದೆಗೆಲ್ಲ ಔಷಧಿ ಸ್ಪ್ರೇ ಮಾಡ್ಕೊಂಡು ಬಂದೆ. ಅಷ್ಟರಲ್ಲಿ ನಮ್ಮ ಅಣ್ಣನೂ ಬಂದು ಅಲ್ಲಿ ಮರಗಳು ಮತ್ತು ಕೆಲವು ಸತ್ತೆ ಸಬ್ರೆ ಎಲ್ಲ ಇದ್ವಲ್ಲ, ಆ ಗಿಡ ಗಂಟಿಗೆಲ್ಲ ಒಣಗೋಗಿರೋದ್ರಿಂದ ಕೆಲದಕ್ಕೂ ಬೆಂಕಿ ಇಟ್ಟು ಚೆನ್ನಾಗಿ ಬೇಯಿಸ್ತಾ ಇದ್ದ. ಹೋಗ್ತಾ ಯಾವ ಥರ ಆಗೋಯ್ತು ಅಂತಂದರೆ, ಬಲಗಡೆ ಸೈಡು ಶೋಲ್ಡ್ರು ನೋವು ಬರೋಕ್ಕೆ ಶುರು ಆಗೋಯ್ತು. ಯಾಕೆ ಅಂತಂದರೆ ಈ ಕ್ಯಾನಲ್ಲಿ ಲೆಫ್ಟ್ ಸೈಡ್ದು ಹೆಂಗೆ ಮಾಡ್ಕೊಳ್ಳುವಂಥ ಪಟ್ಟಿ ಚೆನ್ನಾಗೈತೆ, ರೈಟ್ ಸೈಡ್ದು ಏನಾಗೋಗೈತೆ, ರೈಟ್ ಸೈಡ್ದು ಅದು ಕಟ್ಟಾಗ್ಬಿಟ್ಟಿತ್ತು. ಹಂಗಾಗಿ ಅದನ್ನ ಕೆಳಗಡೆ ಉಕ್ಕಿಗೆ ಹಾಕಿ ಗಂಟಾಕಿದ್ರಿಂದ ತುಂಬ ಚಿಕ್ಕಾಗಿತ್ತು, ಅದು ಅಂದರೆ ಶಾರ್ಟೇಜ್ ಆಗಿತ್ತು. ಹಂಗಾಗಿ ವೆಯ್ಟ್ ಎಲ್ಲ ಏನು ಅದ್ರ ಮೇಲೆ ಬೀಳ್ತಿತ್ತು. ಹಂಗಾಗಿ ಹಾಕಿ ಎಗ್ಲು ಒಂದೇ ಕಡೆ ಫುಲ್ಲು ನೋವು ಬಂದ್ಬಿಡ್ತು. ಕೊನೆಗೂ ಎಲ್ಲ ಔಷಧಿನೆಲ್ಲ ಹೊಡೆದಾದ್ಮೇಲೆ ಕ್ಯಾನೆಲ್ಲ ನೀಟಾಗಿ ತೊಳೆದು ನಾನು ಕೈಕಾಲು ಮುಖ ತೊಳ್ಕೊಂಡು ಅಲ್ಲಿಂದ ಹೊರಡ್ತಾ ಇದ್ದೆ. ಕೈಕಾಲು ಮುಖ ತೊಳಿಬೇಕಾದ್ರೆ ಕೆಲವರು ಹೇಳ್ತಿರ್ತಾರೆ, ಈ ಬ್ರ್ಯಾಂಡು ಅಂತ ಸಾಯ್ತಿಯಲ್ಲ, ಈ ಬ್ರ್ಯಾಂಡಲ್ಲಿ ಏನು ಸಿಕ್ಬಿಟ್ಟೋದು, ಅಷ್ಟೊಂದು ದುಡ್ಡು ಕೊಟ್ಟು ತಗೊಳ್ಳೋದು ಏನು ಆಗ್ಬಿಟ್ಟೋದು ಅದರಿಂದ ಅಂತ. ನಾನು ಉದಾಹರಣೆಗೆ ಈ ಕ್ರ್ಯಾಕ್ಸ್ನೂ ಅಷ್ಟೇ 3000 ಚಿಲ್ಲರೆ ಕೊಟ್ಟು ತೊಗೊಂಡಿದ್ದೆ. ತಗೊಂಡಾಗ ಎಷ್ಟೋ ಜನ ಅಂದರು, 3000 ರೂಪಾಯಿಗೆ ಅಂತ 3 ಜೊತೆ ತಗೋಬೋದು, ಡೈಲಿ ಒಂದೊಂದು ಜೊತೆ ಯಾಕೆ ತಿರುಗಾಡ್ಬೋದು, ಅದ್ರಲ್ಲಿ ಏನಿರೋದು ಅಂಥದ್ದು, ಯಾಕೆ ಅಷ್ಟೊಂದು ಕೊಟ್ಟು ತಗೋಬೇಕು, ಅದೇನು ಬ್ರ್ಯಾಂಡು ಅಂತ ಸಾಯ್ತೀರಿ ಅಂತ. ಅವ್ರಿಗೆ ಒಂದು ಉತ್ತರ, ಇವಾಗ ನಾನು ಗದ್ದೆಲಿ ಔಷಧಿ ಹೊಡೆದ್ನಲ್ಲ, ಗದ್ದೆಯೊಳಗೆ ಓಡಾಡ್ತಿದ್ದೆ, ಒಳಗಡೆ ಗದ್ದೆಯೊಳಗೆ ನೀವೇ ನೋಡಿದ್ರಿ, ಬಾಟ್ಲಿಗಿಟ್ಲೆಲ್ಲ ಹಾಕಿದ್ರೆ ಹೊಡೆದು ಯಾವುದೋ ಒಂದು ಪೀಸು ಗಾಜ್ ಪೀಸ್ ಹೊಡೆದು ಈ ಕ್ರ್ಯಾಕ್ಸಿನೇ ಯಾವ ಮಟ್ಟಕ್ಕೆ ಓಪನ್ ಆಗಿದೆ ಅಂದರೆ ನೀವೇ ನೋಡಿ ಹೆಚ್ಚು ಕಡಿಮೆ ಅರ್ಧ ಇಂಚಿಗಿಂತ ಮೇಲೆ ಅಷ್ಟು ಕೂದು ಹೊಂಟೋಗೈತೆ. ಬಟ್ ನನ್ನ ಕಾಲಿಗೆ ಏನೂ ಆಗಿಲ್ಲ. ಅದಕ್ಕೆ ಹೇಳೋದು, ಬ್ರ್ಯಾಂಡ್ ಮಾಡಬೇಕು, ಯಾವ್ಯಾವ ಥರಲ್ಲಿ ತೊಗೋಬೇಕು ಬ್ರ್ಯಾಂಡ, ಯಾವ ಥರಲ್ಲಿ ತೊಗೋಬೇಕು ಬ್ರ್ಯಾಂಡ್ಗಳನ್ನ. ಒಳಗಡೆ ಹಾಕೋ ಅಂಡರ್ವೇರ್ನ 1000 ರೂಪಾಯಿ ಕೊಟ್ಟು ತಗೊಂಡ್ರೆ ಏನು ಯಾರು ಗೊತ್ತಾಯ್ತದೆ, ಏನು ಪ್ರಯೋಜನ, ಮುಚ್ಚಿರ್ತದೆ. ಮೇಯ್ನು ನಮ್ಮನ್ನು ಹೊತ್ಕೊಂಡು ತಿರುಗಾಡುವಂಥವು, ನಮಗೆ ಬೇಕಾಗುವಂಥವಕ್ಕೆ 100 ರೂಪಾಯಿ 200 ರೂಪಾಯಿ ಚೌಕಾಸಿ ಮಾಡಬಾರ್ದು. ಬ್ರ್ಯಾಂಡ್ ಆದರೂ ಸರಿ ತಗೊಂಡು ನಮ್ಮ ಸೇಫ್ಟಿ ಮುಖ್ಯ, ಅದಕ್ಕೋಸ್ಕರ ತೊಗೋಬೇಕಂತ ಹೇಳೋದಷ್ಟೆ. ಎಲ್ಲ ತೊಳೆದಾಯಿತು. ಈಗ ಎಲ್ಲ ತಗೊಂಡು ಮನೆ ಕಡೆ ಹೋಗೋ ಸಮಯ. ಕೊನೆಗೂ ಸುಮಾರು ದಿವಸದಿಂದ ಹೊಡಿಬೇಕು ಅಂತ ಅನ್ಕೋತಿದ್ದು, ಕಳೆ ಔಷಧಿ ಹೊಡೆದು ಆಯಿತು. ಲೆಟ್ಸ್ ಗೋ ಟು ಹೋಮ್. ಬಾಯ್. ಕ್ಯಾನೆಲ್ಲ ನೀಟಾಗಿ ತೊಳೆದು ನಮ್ಮ ಅಣ್ಣ ತಮ್ಮನಿಗೆ ಕ್ಯಾನ್ ವಾಪಸ್ ಕೊಟ್ಬಿಟ್ಟು ನಾನು ಸೀದಾ ಮನೆ ಕಡೆ ಹೊರಟೆ. ಇಷ್ಟೆಲ್ಲ ಸಂಭ್ರಮ ಆಗೋಷ್ಟರಲ್ಲಿ ಟೈಮ್ 3:30 ಆಗಿತ್ತು. ಹಂಗಾಗಿ ನನ್ನ ಬ್ಲಾಗ್ನ ಇಲ್ಲೇ ಮುಗಿಸಿ ನಾನು ಸೀದಾ ಮನೆಗೆ ಹೋಗುವಂಥ ಟೈಮ್ ಆಯಿತು. ಹಾಗಾಗಿ ಈ ನನ್ನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ, ನನ್ನ ಬ್ಲಾಗು ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಯೂಟ್ಯೂಬಲ್ಲಿ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗುವ. ಅಲ್ಲಿವರೆಗೂ ಬಾಯ್.